ರಣಜಿ ಮ್ಯಾಚ್ನ ಕಡೆ ಇನ್ನಿಂಗ್ಸ್ ಇವತ್ತು ಅದ್ಭುತವಾಗಿ ಆಡಿತ್ತು ಕರ್ನಾಟಕ ತಂಡ ಮುಂಬೈ ವಿರುದ್ಧವಾಗಿ. ನಿಮಗೆ 42 ಬಾರಿಯ ಚಾಂಪಿಯನ್ಸ್ ಮುಂಬೈ ತಂಡ. 42 ಬಾರಿ ರಣಜಿ ಟ್ರೋಫಿಗೆ ಮುತ್ತಿಟ್ಟಿರ್ತಕ್ಕಂಥ ತಂಡ ಮುಂಬೈ. ಇದು ಅಂಥ ಮುಂಬೈ ತಂಡವನ್ನು ಅವರದ್ದೇ ಮಹಾರಾಷ್ಟ್ರದಲ್ಲಿ ಸೋಲಿಸೋದಿದೆಯಲ್ಲ, ಅದು ಅಷ್ಟು ಈಸಿ ಕೆಲಸ ಅಲ್ಲ. ಅದನ್ನು ಮಣಿಸಿದ್ದು ನಿಜಕ್ಕೂ ಆಶ್ರಯ ಇಡೀ ಕರ್ನಾಟಕ ತಂಡದ ಎಲ್ಲ ಆಟಗಾರರಿಗೆ ಸಲ್ಲಬೇಕು. ಅದರಲ್ಲೂ ಹೆಚ್ಚಾಗಿ ರಾಹುಲ್ ಮತ್ತು ಸಮರ್ಥ್ಗೆ ಜಾಸ್ತಿ ಸಲ್ಲಬೇಕಾಗತ್ತೆ. ಅದು KL ರಾಹುಲ್ ಸೆಂಚುರಿ ಜೊತೆಗೆ 4 ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸಿದ್ದು ಇಲ್ಲಿ ಕರ್ನಾಟಕ. ಮುಂಬೈನ MCA ಕ್ರೀಡಾಂಗಣದಲ್ಲಿ ನಡೆದಂಥ ಕ್ವಾರ್ಟರ್ ಫೈನಲ್ ಮ್ಯಾಚ್ ಆಗಿತ್ತಿದ್ದು. ಗೆಲ್ಲಲೇಬೇಕಾಗಿತ್ತು ಈ ಒಂದು ಮ್ಯಾಚಲ್ಲಿ. ಆ ಒಂದು ಮ್ಯಾಚಲ್ಲಿ ಇನ್ನಿಂಗ್ಸಲ್ಲಿ ಅಂದರೆ ಲಾಸ್ಟ್ ಇನ್ನಿಂಗ್ಸಲ್ಲಿ ಟಾರ್ಗೆಟ್ ಏನಿತ್ತು ಅಂತ ಹೇಳಿದ್ರೆ 325 ರನ್ ಸ್ಕೋರ್ ಮಾಡಬೇಕಾಗಿತ್ತು ಕರ್ನಾಟಕ. 325 ಹೊಡೆದ್ರೇ ಕರ್ನಾಟಕ ಸೆಮಿಫೈನಲ್ಗೆ ಹೋಗುವಂಥ ಚಾನ್ಸ್ ಇತ್ತು. KL ರಾಹುಲ್ ಎಂಥ ಆಟ ಆಡಿದ್ದು ಅಂತ ಹೇಳಿದ್ರೆ ನಿಜಕ್ಕೂ ಹೊಸ ಮಾಡ್ರನ್ ವಾಲ್ ಅಂತ ಹೇಳಬಹುದು KL ರಾಹುಲ್ ಅವರನ್ನು ಈ ಆಟಕ್ಕೋಸ್ಕರವಾಗಿ. 182 ಎಸೆತಗಳು, 182 ಎಸೆತಗಳಲ್ಲಿ 14 ಬೌಂಡರಿ, ಒಂದು ಸಿಕ್ಸರ್ ನೆರವಿನಿಂದ 130 ರನ್. KL ರಾಹುಲ್ಗೆ ಸಿಕ್ಸರ್ ಹೊಡೆಯೋಕ್ಕೆ ಬರಲ್ಲ ಅಂತಲ್ಲ, ಸಿಕ್ಸರ್ ಹೊಡೆಯಬೇಕಾದ್ರೆ ಅಪ್ಪಿತಪ್ಪಿ ವಿಕೆಟ್ ಚೆಲ್ಲಿದ್ರೆ ಕರ್ನಾಟಕ ತಂಡ ಅಪಾಯದಲ್ಲಿ ಸಿಕ್ಕಾಕೊಳ್ತಾ ಇತ್ತು. ಆ ಕಾರಣಕ್ಕೆ ಬ್ಯಾಟನ್ನು ಶೋಲ್ಡ್ರನ್ನು ಲೂಸ್ ಮಾಡ್ಕೊಂಡಿದ್ದು ಕಡಿಮೆ. ಯಾವಾಗಲೂ ಕೂಡ ಗ್ರೌಂಡಲ್ಲೇ ಆಡಿದ್ದು ಜಾಸ್ತಿ. ಹಾಗಾಗಿ 14 ಬೌಂಡರಿಗಳು ಬರ್ತವೆ. ತುಂಬ ತಾಳ್ಮೆಯಿಂದ ಆಡಿದಂಥ ಆಟದ ದ್ಯೋತಕವಾಗಿ 130 ರನ್ ಸಿಡಿಸಿದ್ದು. ಇಲ್ಲಿ KL ರಾಹುಲ್ರ 130 ರನ್ನನ್ನು 130 ರನ್ ಅಂತೆ ಟ್ರೀಟ್ ಮಾಡಬಾರ್ದು. ಆ 130 ರನ್ ಇದೆಯಲ್ಲ, ಪ್ರತಿ ಒಂದೊಂದು ರನ್ನಲ್ಲೂ ಕೂಡ ಒಂದು ತೂಕ ಇದೆ ಅಲ್ಲಿ. ಕರ್ನಾಟಕದ ಗೆಲುವಿಗೆ ರೂವಾರಿ ಎನಿಸ್ಕೊಂಡವರೇ KL ರಾಹುಲ್. ಜೊತೆಗೆ ಸಮರ್ಥ ರವಿಚಂದ್ರನ್ ಈಗ ಈ ಕಡೆ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಅವರಿಂದನೂ ಕೂಡ ಒಂದು ಒಳ್ಳೆ ಆಟ ಇಲ್ಲಿ ನಮಗೆ ಬಂದಿರೋದು ನಾವು ನೋಡ್ತೀವಿ. ಇಲ್ಲಿ ಒಳ್ಳೆ ಜೊತೆ ಆಟ ಬಂತು. ಅಕಸ್ಮಾತ್ ಇವರು ನಿಂತ್ಕೊಳ್ದೇ ಇದ್ದಿದ್ರು ಕೂಡ, ಈ ಆಟಗಾರ ನಿಂತ್ಕೊಳ್ದೇ ಇದ್ದಿದ್ದರೂ ಕೂಡ ಬಹಳ ಕಷ್ಟ ಆಗಿಬಿಡ್ತಾ ಇತ್ತು ಕರ್ನಾಟಕ ತಂಡಕ್ಕೆ ಅಂತ ಹೇಳಿ. 123 ಎಸೆತಗಳಲ್ಲಿ 11 ಬೌಂಡ್ರಿ ಸಹಿತವಾಗಿ 83 ರನ್ ಗಳಿಸ್ತಾರೆ ಇವರ ಜೊತೆಗಾರ. ಬ್ಯಾಟಿಂಗ್ ಆಯ್ದುಕೊಂಡಿದ್ದು ಮುಂಬೈ. ಮೊದಲ ಇನ್ನಿಂಗ್ಸಲ್ಲಿ 120 ರನ್ಗೆ ಆಲ್ಔಟ್ ಆಗಿಬಿಡುತ್ತೆ. ನಂತರ ಕರ್ನಾಟಕ 173 ರನ್ಗಳಿಗೆ ಆಲ್ಔಟ್ ಆಗುತ್ತೆ. 53 ರನ್ಗಳ ಮುನ್ನಡೆ ಮಾತ್ರ ಪಡ್ಕೊಂಡಿದ್ದು. ಆದರೆ ಎರಡನೇ ಇನ್ನಿಂಗ್ಸಲ್ಲಿ ಮುಂಬೈ ಏನು ಮಾಡ್ತಾರೆ, 10 ವಿಕೆಟ್ ಕಳ್ಕೊಂಡು 377 ರನ್ ಮಾಡಿಬಿಡ್ತಾರೆ. ಸೊ ಟೋಟಲಾಗಿ 325 ರನ್ ಗುರಿ ಬೆನ್ನಟ್ಟಿದ್ದು ಕರ್ನಾಟಕ. ಎರಡನೇ ಇನ್ನಿಂಗ್ಸಲ್ಲಿ ಭರ್ಜರಿಯಾಗಿ ಆಡಿದ್ದು ಕರ್ನಾಟಕದ ಹುಡುಗರು. 4 ವಿಕೆಟ್ಗಳಿಂದ ಜಯಗಳಿಸಿ ಸೆಮಿಫೈನಲ್ಗೆ ರೀಚ್ ಆಗ್ತಾರೆ. ಮುಂದಿನ ವಾರ ಸೆಮಿಫೈನಲ್ ಪಂದ್ಯದಲ್ಲಿ ಉತ್ತರಾಖಂಡ್ ತಂಡದ ವಿರುದ್ಧವಾಗಿ ಕರ್ನಾಟಕ ಆಡಲಿದೆ. ಸೆಮಿಫೈನಲ್ ಮ್ಯಾಚ್. ಫೈನಲ್ಗೆ ಯಾರು ಪ್ರವೇಶ ಮಾಡಬೇಕು ಅಂತ ಅದು ಡಿಸೈಡ್ ಮಾಡುತ್ತೆ. ಸೊ ಬೆಂಗಳೂರಲ್ಲಿ ನಡೆಯುವಂಥ ಸೆಮಿಫೈನಲ್ ಪಂದ್ಯ, ಹಾಗಾಗಿ ಅದು ಕೂಡ ಒಂದು ರೀತಿಯಲ್ಲಿ ಅಡ್ವಾಂಟೇಜ್ ಆಗಬಹುದು ಕರ್ನಾಟಕದ ಹುಡುಗರಿಗೆ ಅಂತ. ಮ್ಯಾಚಿಗೆ ಮುಂಚೆ ಖುದ್ದು ನಾವಿಲ್ಲಿ ಚೆಕ್ ಮಾಡಿದಾಗ ಮುಂಬೈ ಆಟಗಾರರ ಡ್ರೆಸ್ಸಿಂಗ್ ರೂಮ್ಗೆ ಬಂದಿದ್ದು ಯಾರು ಅಂತ ಹೇಳಿದ್ರೆ ಸಚಿನ್ ತೆಂಡೂಲ್ಕರ್. ಇಡೀ ಮುಂಬೈ ಆಟಗಾರರಿಗೆ, ಅಂದರೆ ಸಚಿನ್ ತೆಂಡೂಲ್ಕರ್ ಆಗಲಿ, ಮುಂಬೈನ ಯಾವುದೇ ಆಟಗಾರರಾಗಲಿ, ಅವರೆಲ್ಲರಿಗೂ ಒಂದು ಜಿದ್ದು. ನಿಮಗೆ ಅವರು ರಣಜಿ ಆಡುವುದೇ ಹೀಗೆ ಕರ್ನಾಟಕದ ವಿರುದ್ಧವಾಗಿ ಅಂತೂ ಇಲ್ಲ ಮುಂಬೈ ಇಲ್ಲ ತಮಿಳುನಾಡು. ಈ ಜಿದ್ದಿನ ಪಂದ್ಯಗಳನ್ನು ಆ ಸ್ಟೇಡಿಯಮಲ್ಲಿದ್ದು ನೋಡುವುದೇ ಅದರ ಆನಂದನೇ ಬೇರೆ ಇರುತ್ತದೆ. ಅದು ಬೇರೆಯೇ ಲೆವೆಲ್ ಬಿಡಿ. ಅಫ್ಕೋರ್ಸ್ ರಣಜಿ ಪಂದ್ಯಗಳಿಗೆ ತುಂಬ ಜನ ನೋಡೋಕ್ಕೆ ಬರಲ್ಲ. ಆದರೆ ಮುಂಬೈ ವರ್ಸಸ್ ಕರ್ನಾಟಕ ಅಥವಾ ತಮಿಳುನಾಡು ವರ್ಸಸ್ ಕರ್ನಾಟಕ ಅಂತ ಬಂದಾಗ ಯಾವಾಗಲೂ ಅದ್ಭುತವಾಗಿ ಜನ ಸೇರ್ತಾರಲ್ಲಿ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಡ್ರೆಸ್ಸಿಂಗ್ ರೂಮ್ಗೆ ಸಚಿನ್ ತೆಂಡೂಲ್ಕರ್ ಬರ್ತಾರೆ ಇವತ್ತು. ಇಡೀ ಮುಂಬೈ ಹುಡುಗರಿಗೆ ಒಂದು ರೀತಿಯಲ್ಲಿ ಒಂದು ಹುರುಪು ತುಂಬಿ ಹೋಗ್ತಾರೆ ಅವರು. ನೀವು ಚೆನ್ನಾಗಿ ಆಡಲೇಬೇಕು, ಗೆಲ್ಲೇಬೇಕು ಅಂಥೇಳಿ. ಅಂತಹ ಮುಂಬೈ ಹುಡುಗರಿಗೆ ಕರ್ನಾಟಕ ಇವತ್ತು ಒಂದು ರೀತಿಯಲ್ಲಿ ಸೋಲುಣಿಸಿದ್ದು. ಆ ಮೂಲಕವಾಗಿ ಸೆಮಿಫೈನಲ್ಗೆ ಬರುತ್ತೆ. ಸ್ಮರಣ್ ರವಿಚಂದ್ರನ್ ಹಾಗೂ KL ರಾಹುಲ್ ಆಟವನ್ನು ಸದಾ ಸ್ಮರಣೀಯ ಅಂತ ಹೇಳಬೇಕು. ಆ ಒಂದು ಆಟವನ್ನು ಯಾರು ಈ ಒಂದು ಆಟವನ್ನು ಮರೆಯುವಂತಿಲ್ಲ. ಅಷ್ಟು ಅದ್ಭುತವಾಗಿ ಕರ್ನಾಟಕ ಆಡಿ ಅವರದ್ದೇ ನೆಲದಲ್ಲಿ ಅವರಿಗೆ ಸೋಲುಣಿಸಿ ಸೆಮಿಫೈನಲ್ಗೆ ಕರ್ನಾಟಕ ತಂಡ ರೀಚ್ ಆಯಿತು. मैच हो थोड़ा ही प्रैक्टिस करता है स्टाइल फोकस हैज टू बी देयर यस ये थिंक भरपूर डिस्ट्रैक्शन व्हाटएवर यस यस डोंट बी हे एक्चुअली माझ्या लास्ट सीरीजच्या आसपास ಇನ್ನು ಕರ್ನಾಟಕದ ಬೌಲರ್ಗಳ ವಿಚಾರಕ್ಕೆ ಅಂತ ಬಂದಾಗ ಪ್ರಸಿದ್ಧ ಕೃಷ್ಣ ಮತ್ತು ವಿದ್ವತ್ ಕಾವೇರಪ್ಪ ಇವರು ಮರೆಯುವಂತಿಲ್ಲ. ಬರೀ 120 ರನ್ಗಳಿಗೇ ಮೊದಲನೇ ದಿನದಲ್ಲಿ ಇಡೀ ಮುಂಬೈ ತಂಡ ದಿಂಡುರುಳುವಂತೆ ಮಾಡಿಬಿಟ್ಟಿದ್ರು ಇವರಿಬ್ಬರ ಒಂದು ಬೌಲಿಂಗ್ ಇದರಿಂದಾಗಿ. ಇನ್ನು ಮಯಾಂಕ್ ಅಗರ್ವಾಲ್ 92 ರನ್ಗಳನ್ನು ಮೊದಲ ಇನ್ನಿಂಗ್ಸಲ್ಲಿ ಅವರು ಕೂಡ ಹೊಡೆದಿದ್ದು, ಅದನ್ನು ಕೂಡ ನಾವು ಯಾರೂ ಮರೆಯುವಂತಿಲ್ಲ. ಒಂದು 53 ರನ್ ಲೀಡ್ ಬರಲಿಕ್ಕೆ ಮಯಾಂಕ್ ಅಗರ್ವಾಲ್ ಅವರ ಒಂದು ಬ್ಯಾಟಿಂಗ್ ಕೂಡ ಕಾರಣವಾಗಿತ್ತು. ಓವರಾಲ್ ಆಗಿ ಕರ್ನಾಟಕ 42 ಬಾರಿಯ ಮುಂಬೈ ರಣಜಿ ಚಾಂಪಿಯನ್ ಆಗಿದ್ದಂಥ ಮುಂಬೈ ತಂಡವನ್ನು ಕ್ವಾರ್ಟರ್ ಫೈನಲ್ ಸೋಲಿಸುವಲ್ಲಿ ಯಶಸ್ವಿಯಾಗಿ ಸೆಮಿಫೈನಲ್ಗೆ ರೀಚ್ ಆಗಿದ್ದಾರೆ.
गिविंग यू ए माझी ॲक्च्युअल जशी ऑटोग्राफ वाली जशी